ಗ್ರಾಮದಲ್ಲಿ ಲೀಡ್ ಕೊಡ್ದಿದ್ದಕ್ಕೆ ದೌರ್ಜನ್ಯವೆಸಗಿದ್ರ ಶಾಸಕ. ಜೆಡಿಎಸ್ನ ಶಾಸಕ ಶರಣಗೌಡ ಕಂದಕೂರ ವಿರುದ್ಧ ಕಿರುಕುಳ ಆರೋಪವನ್ನ ಮಾಡಲಾಗಿದೆ. ಕಿರುಕುಳ ತಾಳಲಾರದೆ ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರವನ್ನ ಬರೆಯಲಾಗಿದೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ ವಿರುದ್ಧ ಈ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು. ಯಾದಗಿರಿಯ ಕಿಲ್ಲನಕೇರಾದ ಬೀರಲಿಂಗಪ್ಪ ಎಂಬುವರಿಂದ ಪತ್ರವನ್ನ ಬರೆಯಲಾಗಿದೆ. ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರವನ್ನ ಬರೆಯಲಾಗಿದೆ. ಯಾದಗಿರಿಯ ಕಿಲ್ಲನಕೇರಾದ ಬೀರಲಿಂಗಪ್ಪ ಅವರು ಬರೆದಿರುವಂಥ ಪತ್ರ. ಯಾದಗಿರಿ ಜಿಲ್ಲೆ ಗುರುಮಠಕಲ್ ಕ್ಷೇತ್ರ ಅಲ್ಲಿ ಬರುವಂಥ ಕಿಲ್ಲನಕೇರಾದ ಗ್ರಾಮ. ದೇಗುಲ ಜೀರ್ಣೋದ್ಧಾರಕ್ಕೆ 3.98 ಲಕ್ಷ ಅನುದಾನ ರಿಲೀಸ್ ಮಾಡಲಾಗಿರುತ್ತೆ. ಕಿಲ್ಲನಕೇರಾದಲ್ಲಿ ತಮಗೆ ಲೀಡ್ ಸಿಕ್ಕಿಲ್ಲ ಅಂತ ಅನುದಾನಕ್ಕೆ ತಡೆ ಹಿಡಿಯಲಾಗಿದೆ. ಅವರಿಗೆ ಲೀಡ್ ಬಂದಿಲ್ವಂತೆ ಆ ಬೂತಿಂದ. ಸೊ ಹೀಗಾಗಿ ಅಲ್ಲಿಗೆ ಕೊಟ್ಟಿದ್ದಂಥ ಅನುದಾನವನ್ನ ತಡೆ ಹಿಡಿಯಲಾಗಿದೆ. ಸಾಲ ಮಾಡಿ ದೇಗುಲ ಕಾಮಗಾರಿ ಮಾಡಿದ್ರಂತೆ ಬೀರಲಿಂಗಪ್ಪ ಅವರು. ಕಂದಕೂರ ದೌರ್ಜನ್ಯ ಹಾಗೂ ಮಾನಸಿಕ ಕಿರುಕುಳ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಯಾದಗಿರಿ ಡಿಸಿ ಮೂಲಕ ರಾಷ್ಟ್ರಪತಿಗೆ ದಯಾಮರಣ ಕೋರಿ ಪತ್ರವನ್ನ ಬರೆಯಲಾಗಿರುವಂಥದ್ದು. ಸಾಲ ಮಾಡಿ ದೇಗುಲ ಕಾಮಗಾರಿಯನ್ನ ಮಾಡಿಸಿದ್ರು ಬೀರಲಿಂಗಪ್ಪ ಅವರು. ಆ ಅನುದಾನ ರಿಲೀಸ್ ಆಗಿತ್ತು, ಆದರೆ ಅನುದಾನಕ್ಕೆ ತಡೆ ಒಡ್ಡಿದ್ದಾರಂತೆ ಶಾಸಕರಾಗಿರುವಂಥ ಶರಣಗೌಡ ಕಂದಕೂರ ಅವರು. ಸೊ ಹೀಗಾಗಿ ದಯಾಮರಣಕ್ಕೆ ಪತ್ರವನ್ನ ಬರೆಯಲಾಗಿದೆ. ಡಿಸಿ ಮುಖಾಂತರ ರಾಷ್ಟ್ರಪತಿಗಳಿಗೆ ದಯಾಮರಣ ಕೋರಿ ಪತ್ರವನ್ನ ಬರೆಯಲಾಗಿದೆ. ಶಾಸಕರ ಬೆಂಬಲಿಗರು ಏನು ಊರಲ್ಲಿ ಗೌರವ ಇದ್ದಾರಲ್ಲ ಸರ್, ಅವರಿಂದ ಭಾಳ ಅವರೇ ನನಗೆ ಬಡಿತೀವಿ ನಿನ್ನ ಸೀಳ್ತೀವಿ ಮಗನೇ, ರಿಪೋರ್ಟರ್ ಆದಗಳಿಗೆ ದುಡ್ಡು ಅದಿದ್ದೇನೆ ಅಂಥೇಳಿ ಈ ರೀತಿ ಅನುಕೂಲ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಕೆಲವರು ಕಾರ್ಯಕರ್ತರಿಂದ ಕೂಡ ಸೈದಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ನನಗೆ ದೂರು ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಕರೆಸಿ ರಾತ್ರಿ 12 ಗಂಟೆವರೆಗೂ ಕೂಡಿಸಿಕೊಂಡು ಇಲ್ಲ ಸರ್, ಯಾವುದೇ ರೀತಿಯ ಶಾಸಕರಿಗೆ ನಾನು ತೇಜೋವಧೆ ಮಾಡಿಲ್ಲ ಅಂತ ಹೇಳಿದರೂ ಕೂಡ ಅವರೆಲ್ಲ ಚೆಕ್ ಮಾಡಿ ಬಿಟ್ಟಿದ್ದಾರೆ. ಆದ್ರೂ ನಾನು ಒಂದು ಹುಡುಗನ ಮೇಲೆ FIR ಹಾಕೋಕ್ಕಾಗಲಿಲ್ಲಲ್ಲ ಅಂತೇಳಿ ನಾನು ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ, ಆ ವಾರ್ತಾಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ. ನೋಡಪ್ಪ, ಆ ಹುಡುಗ ನೀವು ಏನಾದ್ರು ಕರ್ಕೊಂಡ್ರೆ ಕೆಲಸದಿಂದ ಅದನ್ನು ತೆಗೆದೇ ಇದ್ದರೆ ನಾವು ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ, ನನ್ನ ಪವರ್ ಏನಂತ ತೋರಿಸ್ತೀನಿ ಅಂತೇಳಿ ವಾರ್ತಾಧಿಕಾರಿಗಳು ಧಮಕಿ ಆಗ್ತಾಯಿದ್ದಾರೆ. ವಾರ್ತಾಧಿಕಾರಿಗಳಿಗೆ ಕೂಡ ಏನಂತ ಇದ್ರೆ, ಇಲ್ಲಪ್ಪ ನೀನು ಏನಿದ್ರೆ MLA ಕಡೆಯಿಂದ ಮಾತಾಡ್ಸ, ಅವಾಗ ಬಾ ಕೆಲಸಕ್ಕಂತ. ಒಟ್ಟಿನಲ್ಲಿ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾಯಿದ್ದಾರೆ ಶಾಸಕರು. ಇಲ್ಲ ಸಲ್ಲದ ದೂರುಗಳನ್ನು ಕೊಟ್ಟು ನನ್ನನ್ನು ಮಾನಸಿಕವಾಗಿ ಭಾಳ ಹಿಂಸೆ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಇಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿಗಳಿಗೆ ದೂರನ್ನ ಬರೆಯಲಾಗಿದೆಯಲ್ಲ ಪತ್ರ, ಆ ಪತ್ರದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ, ಯಾವಾಗ ಇವರು ಪತ್ರವನ್ನ ಬರೆದಿರುವಂಥದ್ದು, ಈ ಪತ್ರ ಬರೆದಿರುವಂಥದ್ದು ಸಹಜವಾಗಿ ಶಾಸಕರ ಗಮನಕ್ಕೂ ಕೂಡ ಹೋಗಿರುವಂಥ ಚಾನ್ಸಸ್ ಇರುತ್ತೆ. ಅವರೇನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಯಾಕೆ ಇವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ? ನಿಜಕ್ಕೂ ಪೃಥ್ವಿ ಹೇಳ್ಬೇಕಂತಂದ್ರೆ, ಯಾದಗಿರಿಯ ಏನು ಕಿಲ್ಲನಕೇರಾ ಅಂತಕ್ಕಂತಹ ಗ್ರಾಮದ ಏನು ಬೀರಲಿಂಗಪ್ಪ ಅಂತಕ್ಕಂತ ವ್ಯಕ್ತಿ ಏನು ವಾರ್ತಾ ಇಲಾಖೆಯಲ್ಲಿ ಒಂದು ವರದಿಗಾರನಾಗಿ ಒಂದು ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದ. ಈತನದ್ದು ಏನು ಗುರುಮಿಟ್ಕಲ್ ತಾಲೂಕಿನ ಒಂದು ಕಿಲ್ಲನಕೇರಾ ಅಂತ ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿ ನನಗೆ ಲೀಡ್ ಬಂದಿಲ್ಲ, ಹಾಗಾಗಿ ಆ ಗ್ರಾಮಕ್ಕೆ ಒಂದು ದೇವಸ್ಥಾನಕ್ಕೆ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 3,98,000 ರೂಪಾಯಿ ಅನುದಾನವನ್ನ ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಲೀಡ್ ಬಂದಿಲ್ಲ ಅಂತೇಳಿ ಆ ಅನುದಾನವನ್ನ ಬೇರೆ ಕಡೆಗೆ ಹಾಕಿರ್ತಾರೆ. ಏನೋ JDS ನ ಒಂದು ಕಾರ್ಯಕರ್ತರ ಒಂದು ಫೋರ್ಜರಿ ಸಹಿಯನ್ನ ಮಾಡ್ಕೊಂಡಿದ್ದಾರೆ. ಈ ವ್ಯಕ್ತಿ ಏನು ಬೀರಲಿಂಗಪ್ಪ ಒಂದು ದೇವಸ್ಥಾನ ಕೊಟ್ಟು ಸಾಲವನ್ನು ಮಾಡ್ಕೊಂಡಿರ್ತಾನೆ. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಈತ ಮಾಡಿದಾನೆ ಅಂತ ಅನ್ನೋ ಕಾರಣಕ್ಕೆ ಆತನ ಮೇಲಿನ ಒಂದು ಸಿಟ್ಟಿಗಾಗಿ ಒಂದು ನನ್ನ ಮೇಲೆ ಆ ವ್ಯಕ್ತಿ ಒಂದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಬೀರಲಿಂಗಪ್ಪ ಒಂದು ಗಂಭೀರವಾದ ಆರೋಪವನ್ನು ಮಾಡಿ ಒಂದು ದಯಾಮರಣಕ್ಕೆ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿರ್ತಾನೆ ಪೃಥ್ವಿ. ಈಗ ಈ ಪತ್ರ ಎಲ್ಲ ಬರ್ದಾಗಿದೆಯಲ್ಲ, ಶಾಸಕರಿಗೆ ಗೊತ್ತಾಗಿದೆಯಾ ಇದು? ಅವ್ರೇನಾದ್ರು ರಿಯಾಕ್ಷನ್ ಕೊಟ್ರ ಇದ್ರ ಬಗ್ಗೆ? ಯಾಕೆ ಟಾರ್ಗೆಟ್ ಮಾಡ್ಲಾಗ್ತದೆ, ಏನು ಎತ್ತ ಅಂತ? ನಿಜಕ್ಕೂ ನಾವು ಸಂಪರ್ಕ ಮಾಡಿದಾಗ ಯಾವುದೇ ರೀತಿಯ ಒಂದು ಆತನ ಬಗ್ಗೆ ಒಂದು ಮಾತಾಡಕ್ಕೆ ಹೋಗಿಲ್ಲ, ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಕ್ಕಂತಹ ಮಾತನ್ನ ಶಾಸಕರು ಹೇಳಿದ್ದಾರೆ ಪೃಥ್ವಿ. ಓಕೆ, ಈಗ ಬೀರಲಿಂಗಪ್ಪ ಅವರು DC ಮುಖಾಂತರನೇ ಆ ಪತ್ರವನ್ನ ರವಾನಿಸಿದ್ದಾರಲ್ಲ, DC ಅವರು ಏನು ಹೇಳ್ತಾ ಇದ್ದಾರೆ? ಈ ರೀತಿಯಾಗಿ ಅನುದಾನ ಬಂದಿರುವಂಥದ್ದನ್ನು ಕೂಡ ಅಧಿಕಾರಿಗಳ ಮುಖಾಂತರ ತಡೆ ಹಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರೇನಾದ್ರು ಹೇಳಿದ್ರಂತ, ಭರವಸೆ ಕೊಟ್ರಂತ, ಇಲ್ಲ ನಾನು ಕೊಡಿಸ್ತೀನಿ ಅನುದಾನನ ಅಂತ? ನಿಜಕ್ಕೂ ಅಪರ ಜಿಲ್ಲಾಧಿಕಾರಿಗಳಿಗೆ ಏನು ಇವರು ಒಂದು ದಯಾಮರಣ ಪತ್ರವನ್ನ ಕೊಟ್ಟಿರ್ತಾರೆ. ನಾವು ಇದನ್ನ ಪರಿಶೀಲನೆ ಮಾಡ್ತೀವಿ, ಪರಿಶೀಲನೆ ಇದರಲ್ಲಿ ಒಂದು ತಪ್ಪು ಇದ್ರೆ ನೋಡ್ತೀವಿ, ಆದ್ರೆ ನಾವು ಪರಿಶೀಲನೆ ಮಾಡಿ ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂತಹ ಮಾತನ್ನ ಅಪರ ಜಿಲ್ಲಾಧಿಕಾರಿಗಳು ಹೇಳಿರ್ತಾರೆ ಪೃಥ್ವಿ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನೋಡೋಣ, ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆಯಲಾಗಿರುವಂಥದ್ದು. ಇದಕ್ಕೆ ಶಾಸಕರು ಏನು ಹೇಳ್ತಾರೆ, ಯಾವ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಅಂತೂ ಅವರು ಹೇಳ್ತಾ ಇದ್ದಾರೆ. ಅವರ ಒಂದು ಗ್ರಾಮದಿಂದ, ಆ ಬೂತಿಂದ ಲೀಡ್ ಬಂದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇವರನ್ನ ಟಾರ್ಗೆಟ್ ಮಾಡಲಾಗಿದೆಯಂತೆ. ಸೊ ಹೀಗಾಗಿ ದೇವಸ್ಥಾನದ ಕಾಮಗಾರಿಗೆ ಬಂದಿದ್ದಂಥ ಒಂದು ಹಣ 3.96 ಲಕ್ಷ ಹಣ ತಡೆ ಹಿಡಿಯಲಾಗಿದೆ. ಅದು ಬೀರ್ಲಿಂಗಪ್ಪ ಅವರು ಮಾಡಿಸಿದ್ರಂತೆ ಕಾಮಗಾರಿಯನ್ನು.